ನಾನು ನಿಮಗೆ ಆಗಲೇ ತೋರಿಸಿದ್ದೆ ಇದು ಜೂಮ್ಡ ವಿಡಿಯೋ ನೀವು ನೋಡ್ಬೋದು. ಇದು 1000 ವರ್ಷದ ಹಿಂದಿಂದ ಟೆಂಪಲ್ ಐತಿ. ಓಕೆ, 1000 ವರ್ಷದ ಹಿಂದಿನ ಟೆಂಪಲ್. ಇಲ್ಲಿ ಹಿಸ್ಟ್ರಿ ಕೂಡ ಆಲ್ರೆಡಿ ಅದು ಕಲ್ಲಲ್ಲಿ ಕೆತ್ತಿ ಹೇಳಿದ್ದಾರೆ. ಓಕೆ, ಹಿಸ್ಟ್ರಿ ಪ್ರತಿಯೊಂದು ಸ್ಟೋನ್ ಇಲ್ಲಿ ಹಿಸ್ಟ್ರಿ ಐತಿ. ಓಕೆ, ಸೊ ಇದ್ರ ಜಸ್ಟ್ ಸೈಡ್ಗೇನೆ ಇದು ಟೆಂಪಲ್ ಐತಿ. ಇದು ಟೆಂಪಲ್ ಒಳಗಡೆ ಐತಿ ಸ್ವಲ್ಪ. ಇದು ಗ್ರೌಂಡ್ ಲೆವೆಲ್ ನೀವು ನೋಡ್ಬೋದು. ಗ್ರೌಂಡ್ ಲೆವೆಲಿಂದ ಇದು ಸ್ವಲ್ಪ ಒಳಗಡೆ ಐತಿ. ಸೊ ಇದು ಇಲ್ಲಿಂದ ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇದ್ರದ್ದು ಏನು ಇದು ಒಂದು ಗುಡಿ ಇದೇನು ಕಾಣತೈತಲ್ಲ, ಇದು ಗ್ರೌಂಡ್ ಲೆವೆಲ್ಗಿಂತ ಒಳಗಡೆ ಇದು ರೇರ್ ಐತೆ. ಓಕೆ, ಇದು ಇಡೀ ಸೌತ್ ಆ್ಯಂಡ್ ನಾರ್ತ್ ನಮ್ಮದು ಇಂಡಿಯಾ ಒಳಗಡೆ ರೇರ್ ಗುಡಿ ಐತಿ ಇದು. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೊದಲು ಹೋಗುವಾಗ ನಿಮ್ಗೆ ಗಣೇಶ ಕಾಣ್ತಾನೆ. ಓಕೆ, ಇದು ನೀವು ಸೈಡ್ ಕೂಡ ನೋಡ್ಬೋದು. ಇದು ಒಂದು ಕಂಪ್ಲೀಟ್ಲಿ ಇದು ಒಂದು ಸ್ಟೋರ್ ಮಾಡ್ದಂಗೆ ಐತೆ. ಓಕೆ, ಇದು ಹಿಂದಕಿನವ್ರು ಒಂದು 1000 ವರ್ಷದ ಹಿಂದೆ 940 ಇಸ್ವಿಸನ್ಗಿಂತ ಹಿಂದಿನವ್ರ ಇದು ಒಂದು ಏನೋ ಅವ್ರದ್ದು ಏನು ಥಾಟ್ ಐತಿ ಗೊತ್ತಿಲ್ಲ, ಇದೊಂದು ಕೋಡ್ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ. ಓಕೆ, ಸೊ ನೀವು ಈ ಟೆಂಪಲ್ದು ಏನು ಇದು ಐತೆ ಅಂದರೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಗೈಸ್. ಒಳಗಡೆ ನೀವು ಯಾವಾಗ ಬರ್ತಿರಲ್ಲ, ಇದು ಶಿವ ಐತಿ ಇಲ್ಲಿ. ಓಕೆ, ಇಲ್ಲಿ ಶಿವಲಿಂಗ ಇಲ್ಲಿ ನೋಡಿ, ಇಲ್ಲಿ ವಿಷ್ಣು ಅದಾನ. ಓಕೆ, ಇಲ್ಲಿ ವಿಷ್ಣು ಅದಾನ ಒಳಗಡೆ. ಇಲ್ಲಿ ಒಳಗಡೆ ಲೈಟ್ ಇಲ್ಲ, ಬಟ್ ಇಲ್ಲಿ ಶಿವ ಅದಾನ. ಇದು ಯಾಕೆ ನಿಮ್ಗೆ ರೇರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು ಯಾವಾಗ ಭೀ ಇಂಡಿಯಾದಾಗ ವಿಷ್ಣುವರೇ ಇರ್ಬೋದು ಇಲ್ಲ ಶಿವರೇ ಇರ್ಬೋದು, ಹಿಂಗೆ ಎರಡೇ ಗುಡಿ ಇರ್ತಾವೆ. ಓಕೆ, ಒಂದೇ ಇರ್ತೈತಿ, ಒಂದೇ ಟೆಂಪಲ್ ಇರ್ತೈತಿ. ಬಟ್ ಈ ಟೆಂಪಲಲ್ಲಿ ಎರಡು ಅದಾವೆ. ಯಾಕಂದ್ರೆ ಇದು ಸೌತ್ ಕಡೆ ವಿಷ್ಣುಗೆ ನಂಬ್ತಾರೆ ಆ್ಯಂಡ್ ನಾರ್ತ್ ಕಡೆ ಶಿವಾಗ ನಂಬ್ತಾರೆ. ಬಟ್ ಈ ಟೆಂಪಲಲ್ಲಿ ಇರೋದು ಎರಡು. ಓಕೆ, ನೀವು ಇದು ಮೇಲಿಂದ ನೋಡ್ಬೋದು ಗೈಸ್. ಇದು ನೀವು ನೋಡ್ಬೋದು, ಇದು ಎಲ್ಲ ಒಂದೇ ಥರ ಕಾಣ್ತೈತಿ. ಓಕೆ, ಇದು ನೋಡಿ, ಇಲ್ಲಿ ಶಿವ ಅದಾನ. ಓಕೆ, ಇಲ್ಲಿ ಕೂಡ ಇಲ್ಲಿ ಶಿವ ಅದಾನ, ಇಲ್ಲಿ ವಿಷ್ಣು ಅದಾನ. ನೀವು ಇದು ನೋಡಿ ಹೆಂಗೆ ಕಾಣ್ತೈತಿ. ಇದ್ರದ್ದು ಏನಂದರೆ, ಇದೇನು ಆರ್ಕಿಟೆಕ್ಟ್ ಐತಲ್ಲ, ಇದು ರೇರ್ ಐತಿ ಇಂಡಿಯಾದಾಗ. ನೀವು ಎಲ್ಲಿಂದ ಕೂಡ ನೋಡಿದ್ರೆ ಒಂದೇ ಮುಖ ಕಾಣ್ತೈತಿ. ಇದು ನೋಡಿ, ಇದು ನಾನೀಗ ನಿಮ್ಗೆ ವಿಡಿಯೋದಾಗ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಹೇಳ್ತೀನಿ ನೋಡಿ ಗೈಸ್, ನೀವು ಇಲ್ಲಿಂದ ನೋಡಿ ಈ 2 ಮುಖ ಅದಾವೆ ಇದಕ್ಕೆ. ಇದು 2 ಮುಖ ಈ ಥರ ನೋಡಿದ್ರೆ ಇದು ಒಂದೇ ಮುಖ ಕಾಣ್ತೈತಿ. ಇದು 2 ಥರ ಮುಖ ಅದಾವ. ನಾವು ಜೂಮ್ ಔಟ್ ಮಾಡಿದ್ರೆ ಇದು ಒಂದೇ ಮುಖ ಕಾಣ್ತೈತಿ. ಓಕೆ, ಇದು ಕಂಪ್ಲೀಟ್ಲಿ ಇದು ಆರ್ಕಿಟೆಕ್ಚರ್, ಇದೊಂದು ನೆಕ್ಸ್ಟ್ ಲೆವೆಲ್ ಆರ್ಕಿಟೆಕ್ಚರ್ ಐತಿ. ಇಲ್ಲಿ ನೋಡಿ, ಇದು ಇರೋದು ಒಂದೇ ಮುಖ, ಬಟ್ ಕಾಣ್ತಾ ಇರೋದು ಜಾಸ್ತಿ ಮುಖ. ಓಕೆ, ಇದು ನೀವು ನೋಡ್ಬೋದು. ಈ ಥರ ರೇರ್ ಐತಿ. ಆ್ಯಂಡ್ ಇದು ನಾವು ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇಲ್ಲಿ ಲೈಟ್ ಇಲ್ಲ. ಇದು ನೀವು ನೋಡ್ಬೋದು, ಇದು ವಿಷ್ಣು ಅದಾನ, ಆ ಕಡೆ ಶಿವ ಅದಾನ. ಇಲ್ಲಿ ನೋಡಿ, ಟಾರ್ಚ್ ತೊಗೊಂಬಾರ. ಇಲ್ಲಿ ನೋಡಿ, ಇಲ್ಲಿ ವಿಷ್ಣುನ ಮೂರ್ತಿ ಐತಿ. ಇದು ಮುಘಲರು ಬಂದ ಇದೆಲ್ಲ ಹೊಡೆದು ಹೋಗಿದ್ದಾರೆ ಗೈಸ್ ಇದು. ಸೊ ಇದು ವಿಷ್ಣು. ಓಕೆ, ಇಲ್ಲಿ ಗಣೇಶನ ಮೂರ್ತಿ, ಇಲ್ಲಿ ಶಿವ. ಸೊ ಇದು ಶಿವ. ಇದು ರೇರ್ ಟೆಂಪಲ್ ಒಳಗಡೆ ಇರೋದು. ಸೊ ನೀವು ನೋಡ್ಬೋದು, ಇದು ಒಳಗಿಂದ ಒಂದು ಬೇರೆ ಕಂಪಾರ್ಟ್ಮೆಂಟ್ ಐತಿ. ಓಕೆ, ಇದು ಒಳಗಿಂದ ಒಂದು, ಇದು ಆದಮೇಲೆ ಅದ್ರ ಒಳಗಡೆ ಒಂದು. ಸೊ ನಾನು ನಿಮ್ಗೆ ಹೇಳಿದ್ರಲ್ಲ, ಇಲ್ಲಿ ನೋಡಿ, ಇಲ್ಲಿ ಕೂಡ ವಿಷ್ಣು ಅದಾನ. ಇದೇ ನಮಗೆ ಅರ್ಥ ಆಗಿಲ್ಲ, ಇಲ್ಲೆಲ್ಲ ಹೆಂಗೆ ಸ್ಥಾಪನೆ ಮಾಡಿದ್ರೆ. ಯಾಕಂದ್ರೆ ವಿಷ್ಣುವರೇ ಇರಬೇಕಲ್ಲ, ಶಿವರೇ ಇರಬೇಕು. ಎರಡು ರೇರ್ ಕೇಸ್. ನೀವು ಹಿಸ್ಟ್ರಿದಾಗ ನೀವು ಗೂಗಲ್ದಾಗ ಮಾಡಿ ನೋಡಿ ಗೈಸ್, ಅದು ಸಿಗಂಗಿಲ್ಲ. ಓಕೆ, ಸೊ ಇದು ಆರ್ಕಿಟೆಕ್ಚರ್ ನೋಡಿ, ಇದು ಸೈಂಟಿಸ್ಟ್ ಬಂದು ಹೋಗಿರೋದು, ಇದು ಪಾಸಿಬಲ್ ಇಲ್ಲ. ಓಕೆ, ಇಲ್ಲಿ ಅಣ್ಣ ಹೇಳ್ತಾರೆ ನೋಡಿ, ಹಾಂ. ಓಕೆ, ಇದು ಕಾಲ್ಬೇವರ ಮೂರ್ತಿ. ಹಾಂ 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 ರೈಟ್. ಇದು ಮ್ಯಾಗಿಂದೆಲ್ಲ ಆಕಾಶದೆಲ್ಲ ಕಾಣಿಸ್ಬೇಕು ಅಂತ ಮೇಲ್ ಮಾಡಿ ಚಂದ್ರನ್ ಕಿರಣ ಇಲ್ಲೇ ಬರ್ಬೇಕಂತ ಹೇಳಿ. ಮತ್ತಣ್ಣ ಇನ್ನೊಂದು 2 ಮುಖ ಒಂದು ಅದೇನೋ ಹಾಂ. ಇದು ಇಂಡಿಯಾದಾಗ ಇರೋದು ರೇರ್. ಇಲ್ಲಿ ಕೂಡ ಒಂದು ಶಿವನ ಮೂರ್ತಿ ಐತಿ ಗೈಸ್. ಇದು ಇಂಡಿಯಾದಾಗ ಇರೋ ರೇರ್ ಟೆಂಪಲ್ ಅಂತಾರೆ. ಇಲ್ಲಿ ನೋಡಿ ಪಾರ್ವತಿದ 2 ರೂಪ. ಒಂದು ಸೌಮ್ಯ ರೂಪ, ಒಂದು ರೌದ್ರ ರೂಪ. ಅಂದ್ರ ಇದು ಸೌಮ್ಯ ರೂಪ ಅಂದ್ರೆ ಶಾಂತ ರೂಪ ಪಾರ್ವತಿ. ಮಹಾಕಾಲಿ ರೂಪ. ಇದು ಮಹಾಕಾಲಿ ರೂಪ, ಇದು ಶಾಂತ ರೂಪ, ಸೌಮ್ಯ ಪಾರ್ವತಿ ರೂಪ. ಇಲ್ಲಿ ನೋಡಿಲ್ಲ ಅಣ್ಣ, ಇದು ಒಂದೇ ಮಾರಿ 5 ಶರೀರ. ಇದು ಯಾವ ಆಂಗಲ್ ನಿಂತು ನೋಡಿದ್ರು ಒಂದು ಪೂರಾ ಶರೀರ ಕಾಣಿಸ್ತಾ ಇದ್ರು.
ಇದು ಇನ್ನ ತನಕ ನೋಡಿಲ್ಲ ಅಣ್ಣ ಇದು. ಇದು ಎಲ್ಲಿ ಎಲ್ಲಿ ಇಲ್ಲೇ ಇದು ಕೂಡ ಗೈಸ್ ನೋಡಿ ಇದು ರೇರ್ ಕೇಸ್ ಐತಿ, ನೀವು ನೋಡ್ಬೋದು ಇಲ್ಲಿ. ಇದ ಶಿವಂದು ಒಂದೇ ಮುಖ ಕಾಣತೈತಿ, ಕೃಷ್ಣಂದು ಒಂದೇ ಮುಖ ಕಾಣತೈತಿ. ಬಟ್ ಬಾಡಿ ಎಷ್ಟು ಅದಾವಣ ಇವ? 5 ಬಾಡಿ ಅದಾವ. ಯಾವ ಆಂಗಲ್ ಇಂದ ನೋಡಿದ್ರು ಕೂಡ ನಮ್ಗ ಒಂದೇ, ನಮ್ಗೆ ನೋಡತನ ಕೃಷ್ಣ ಅನ್ಸ್ತೈತಿ ನೋಡಿ. ಒಂದು ಫುಲ್ ಬಾಡಿ ಕಾಣುತ್ತೆ. ಹಾ, ಯಾವ ಆಂಗಲ್ ಈ ಕಡೆ ನೋಡಿದ್ರೆ ಈ ಕಡೆ ಕೃಷ್ಣ ಮಲ್ಕೊಂಡನ, ಆ ಕಡೆ ನೋಡಿದ್ರೆ ಆ ಕಡೆ ಕೃಷ್ಣ ಮಲ್ಕೊಂಡನ ಅಂತ ಅನಿಸ್ತದ. ಇಲ್ಲಿ ಒಂದೈತಿ ಕೃಷ್ಣ ಅವಂದು ಹಳೆ ಗೋಪಿಯ ಸಂಘಟ. ಹಾ 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 ಗೋಪಿ ಕೃಷ್ಣ ಅಂತ ಹೇಳಿ ಎಲ್ಲ ಹಿಸ್ಟ್ರಿ ಅದಾವಲ್ಲ, ಗೋಪಿ ಜೊತೆ ಆಟ ಆಡ್ತದ ಹೇಳ್ತಾರ ಕೃಷ್ಣ. ಇವ್ರೇ ಅದೊಂದು ಸೇಮ್ ಈಚೆ ಕಡೆ ಈಚೆ ಕಡೆ ಎಲ್ಲ ಮುರಿದಿತ್ತು. ಹಾ, ಇಲ್ಲಿ ಬರ್ದಾರಲ್ಲ ಗೋಪಿಯನ್ ಬರೋಬರ್ ಕೃಷ್ಣ. ಆಗಲೇ ಒಂದು ತೋರಿಸಿದಲ್ಲ ಗಾಯ್ಸ್, ಇದು ಒಂದು ಗಣೇಶ, ಆ ಕಡೆ ಒಂದು ಗಣೇಶ ಅದಾನ, ಮತ್ತು ಒಳಗಡೆ ಕೂಡ ಗಣೇಶ ಅದಾನ, ಮತ್ತು ಕೃಷ್ಣ ಕೂಡ ಅದಾನ, ಮತ್ತು ಶಿವ ಕೂಡ ಅದಾನ. ಇದೇ ಈ ಥರದ ಈ ಗುಡಿದ ಏನಂತಾರೆ, ಇದೇ ಗುಡಿದ ಖಾಸಿಯತ್ ಐತಿ. ಇದು ರೇರ್ ಗುಡಿ ಐತಿ. ಮತ್ತು ನೀವು ಹೇಳ್ದಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಐತಿ. ಓಕೆ, ಗ್ರೌಂಡ್ ಲೆವೆಲ್ ಐತಿ. ಗ್ರೌಂಡ್ ಲೆವೆಲ್ಗಿಂತ ಒಳಗಡೆ ಕೃಷ್ಣ ಕೂಡ ಅದಾನ, ಶಿವ ಕೂಡ ಅದಾನ, ಗಣೇಶ್ ಕೂಡ ಅದಾನ. ಅಲ್ಲಿ ಪಾರ್ವತಿದು ರೌದ್ರ ರೂಪ ಐತಿ, ಸೌಮ್ಯ ರೂಪ ಕೂಡ ಐತಿ. ಸೊ ನೀವು ನೋಡ್ಬೋದು ಗಾಯ್ಸ್, ಇದು ಹೊರಗಿನ ವ್ಯೂ. ಹಾಂ, ಗ್ರೌಂಡ್ ಲೆವೆಲ್ಗಿಂತ 20 ಫೂಟ್ ತಳಗಡೆ ಐತಿ. ಮತ್ತು ಇಲ್ಲಿ ಗೋಪಿ ಜೊತೆ ಆಡೋದ ಕೃಷ್ಣ ಬಿ ಅದಾನ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದು ಏನಾಗ ಅಣ್ಣ ಹೇಳಿದ, ಇದು ಕೃಷ್ಣಂದ ಎಷ್ಟು ಮುಖವಣ? 5. ಒಂದು ಮುಖ 5 ಶರೀರ ಅದಾವ. ಓಕೆ, 5 ಬಾಡಿ ಒಂದೇ ಮುಖ. ಎಲ್ಲ ಆ್ಯಂಗಲ್ಲೇ ನೋಡಿದ್ರೆ ಸೇಮೇ ಕಾಣಿಸ್ತಂದು ಕೃಷ್ಣ. ಸೊ ಇದು ಆರ್ಕಿಟೆಕ್ಚರ್ ಬಿ ನೀವು ನೋಡ್ಬೋದು ಗಾಯ್ಸ್, ಇದು ನೆಕ್ಸ್ಟ್ ಲೆವೆಲ್ ಐತಿ. ಓಕೆ, ಇದು 1000 ವರ್ಷದ ಹಿಂದಿಂದ ಐತಿ. ಅದು ಹಿಸ್ಟ್ರಿದಾಗ ಹೇಳಿರೋದು 940 ಇಸ್ವಿಸನ್ದಾಗ, ಬಟ್ ಇರೋದು ಅದಕ್ಕಿಂತ ಬಿ ಹಿಂದಿಂದ 940ದಾಗ ಚಾಲುಕ್ಯರು ಬಂದು ಕಟ್ಟಿರೋದು. ಬಟ್ ಅದಕ್ಕಿಂತ ಹಿಂದಿಂದ ಕೂಡ ಇದು ಟೆಂಪಲ್ ಐತಿ. ಅದು ಒಳಗಡೆ ನಾನು ನಿಮಗೆ ಹೇಳ್ದಲ್ಲ ಸ್ವರ್ಗ ಅಂತ, ಅದು ಕೂಡ ಟೆಂಪಲ್ ಹಿಂದಿಂದ ಐತಿ. ಇವೆಲ್ಲ ಏನು ಸಣ್ಣ ಸಣ್ಣ ಮೂರ್ತಿ ಅದಾವ, ಇವೆಲ್ಲ ಪ್ರತ್ಯೇಕ ಒಂದು ಮೂರ್ತಿ ಒಳಗ ಪ್ರತ್ಯೇಕ ಒಬ್ರು ಕೈಯಾಗ ಬೇರೆ ಬೇರೆ ಇವೆಲ್ಲ ಬೇರೆ ಬೇರೆ ಡಿಸೈನ್ ಅವ, ವಾದ್ಯಗಳು ಬೇರೆ ಬೇರೆ, ಸಂಗೀತ ವಾದ್ಯ ಅದಾವ. ಈ ಸೈಡ್ ಒಂದು ಸ್ವಲ್ಪ ಬೇರೆ ಅದಾವ, ಸಂಗೀತ ವಾದ್ಯ, ನೃತ್ಯ ಅವೆಲ್ಲ ಮಾಡೋರು ಬೇರೆ ಬೇರೆನೆ ಟೈಪ್ ಅದಾವ. ಒಂದೇ ತರ ಡಿಸೈನ್ ಇಲ್ಲಿ. ಒಬ್ರ ಕೈಯಾಗ ವೀಣಾ, ಒಬ್ರ ಕೈಯಾಗ ಢೋಲ್ಕಿ, ಒಬ್ರ ಕೈಯಾಗ ಸಿತಾರ, ಎಲ್ಲ ಬೇರೆ ಬೇರೆ ಅದಾವ. ಇಲ್ಲಿ ಅದಾವ ಅಂದ್ರೆ ಒಟ್ಟು ಸೇಮ್ ಡಿಸೈನ್ ಬಿ ಇಲ್ಲೂ ಎಲ್ಲ ಬೇರೆ ಬೇರೆ ಅದಾವ. ಡೇ ಟೈಮ್ದಾಗ ಫುಲ್ ಕ್ಲಿಯರ್ ಭಾರಿ. ಒಂದು 2-3 ಮಂದಿ ಸೇಮ್ ಹಿಂಗ, ಮತ್ತೆ ಈಚೆ ಕಡೆ ಇವು ಬೇರೆ ಹಿಂಗೆಲ್ಲ. ಇದೇ ನೋಡಿ ಗೈಸ್, ನಮ್ದು ಭಾರತದ ಹಿಸ್ಟ್ರಿದಾಗ ಇದೊಂದು ರೇರ್ ಕೇಸ್ ಟೆಂಪಲ್ ಅನ್ಬೋದು ನೀವು. ಸಂಗಮೇಶ್ವರನ ಕೂಡಲ ಸಂಗಮ ಅಂತಾರೆ ಇದಕ್ಕೆ, ಕರೆಕ್ಟ್ ಅಲ್ಲ ಅಣ್ಣ? ಸಂಗಮೇಶ್ವರದ ಕೂಡಲ ಸಂಗಮ. ಇದು ಸೊಲ್ಲಾಪುರ ಡಿಸ್ಟಿಕ್ದಾಗ ಯಾವ ತಾಲೂಕು? ದಕ್ಷಿಣ ಸೊಲ್ಲಾಪುರದಲ್ಲಿ ಬರ್ತೈತಿ ಗೈಸ್ ಇದು. ಸೊ ಇಲ್ಲಿ ನೋಡ್ಬೋದು, ಇದು ಸರ್ಪ ಕೂಡ ಅದಾವ ಇಲ್ಲಿ. ಸರ್ಪ ಅದಾವ, ಇಲ್ಲಿ ಕಾಲು ಬರೋ ಕೂಡ ಅದಾವ ಗೈಸ್. ಇದು ಕೃಷ್ಣನ ಮೂರ್ತಿಯೇ ನೋಡ್ರಿ ಗೈಸ್, ಎಷ್ಟು ಚಲೋ ಐತಿದ, ಎಷ್ಟು ನೆಕ್ಸ್ಟ್ ಲೆವೆಲ್ ಮಾಡಿಟ್ಟಿದಾರ. ಸೊ ಇದೆಲ್ಲ ಮುಘಲರು ಬಂದಿದ್ದೆಲ್ಲ ಹೊಡೆದೋಗಿದ್ದಾರೆ ಗೈಸ್. ನಾವು ಏನು ಮಾತಾಡೋದು ಅದ್ರ ಮೇಲೆ. ಇದು ನೋಡಿ ಗೈಸ್, ಇದು ನೈಟ್ ವ್ಯೂ. ಅದು ಟೆಂಪಲ್ ನಿಮ್ಗೆ ತೋರ್ಸತ್ತಿದ್ದೆಲ್ಲ, ಇದು ನೈಟ್ ವ್ಯೂ ನೋಡ್ಬೋದು ಗೈಸ್. ಇಲ್ಲಿಂದ ಅದು ರಿವರ್ ಕಾಣತೈತಿ ನೋಡಿ ಗೈಸ್. ಅದು ನಿಮ್ಗೆ ಜಸ್ಟ್ ತೋರಿಸಿದ್ದಲ್ಲ, ಅದು ಸ್ವರ್ಗ. ಅದು ನೋಡಿ ಹ್ಯಾಂಗೆ ಕಾಣತೈತಿ ಹೊರಗಿಂದ, ಎಷ್ಟು ನೆಕ್ಸ್ಟ್ ಲೆವೆಲ್ ಕಾಣತೈತಿ. ಲೈಟಿಂಗ್ ಬಿಡಿ, ಅದು ಆರ್ಕಿಟೆಕ್ಚರ್ ನೋಡಿದ್ರೇನೆ ಇಲ್ಲಿಂದ ಹೋಗೋಕೆ ಮನ್ಸಾಗ್ತಾ ಇಲ್ಲ ಗೈಸ್. ಇದು ನೋಡಿ ನಮ್ಮ ಸಂಗಮೇಶ್ವರದ ಶಿಖರ. ಓಕೆ, 359 ಮುಖ ಅವು ಅಂದ್ರೆ ಅದು ಅವೆಲ್ಲ ಕೂಡ ಅಂದ್ರೆ ಮತ್ತೆ ಇದೊಂದು ಮೇನ್ ಲಿಂಗ್ ಕೂಡಿ 360 ಹಿಂಗ ಇದು ಲಿಂಗ ಅದಾವ. ಅಂದ್ರೆ ಇದಕ್ಕೆ ವರ್ಷ ಶಿವರಾತ್ರಿ ಅಭಿಷೇಕ ಮಾಡಿದ್ರೆ ವರ್ಷ ತುಂಬ ಪುಣ್ಯ ಸಿಗುತ್ತೆ. ವರ್ಷದ ಅಭಿಷೇಕ ಮಾಡೋದು ಪುಣ್ಯ ಸಿಗುತ್ತೆ. ಗೈಸ್, ಇದು ನೀವು ನೋಡತ್ತಿರಲ್ಲ, ಇದ ಶಿವಲಿಂಗ ಮೂರ್ತಿ. ಓಕೆ, ಇದ ವರ್ಲ್ಡ್ನಾಗ ಒಂದೇ ಐತಿ. ಓಕೆ, ವರ್ಲ್ಡ್ನಾಗ ಒಂದೇ ಇರೋದು. ನಾನು ನಿಮ್ಗೆ ಆಲ್ರೆಡಿ ನಿಮಗೆ ಲೊಕೇಶನ್ ಹೇಳೀನಿ. ಇದು ಏನು ಶಿವಲಿಂಗ ಕಾಣತ್ತಾವಲ್ಲ, ಇದು ಟೋಟಲ್ 359 ಶಿವಮೂರ್ತಿ ಅದಾವೆ. 359 ಶಿವಮೂರ್ತಿ ಅದಾವೆ. 359 ಇದು ಶಿವಲಿಂಗ ಅದಾವ. ಮತ್ತು ಇದು ದೊಡ್ಡದು ಕೂಡಿ ಒಂದು ಶಿವಲಿಂಗ ಅದಾವ. ಓಕೆ, ಇದು ಒಂದೇ ಐತಿ, ಇದು ವರ್ಲ್ಡ್ನಾಗ ಒಂದೇ. ಇದು ಒಂದೇ ಹೆಂಗೈತಿ, ಇದು ನಮಗೆ ಸಿಕ್ಕಿರೋದು ಎಲ್ಲಿ ಅಣ್ಣ? ಇದು ಅಲ್ಲಿ ತಳಗಡೆ ನಿಮ್ಗೆ ನಾ ತೋರಿಸಿದಲ್ಲ, ಅದು ರೇರ್ ಕೇಸ್ ಶಿವ ಮತ್ತು ಕೃಷ್ಣ ಇರೋದು ಗುಡಿ ಐತಲ್ಲ, ಅದರಲ್ಲಿ ಸಿಕ್ಕಿರೋದು ಇದು
ಇದು ಇದು ಅಲ್ಲಿ ಸಿಕ್ಕಿರೋದ, ಬಟ್ ಇದು ಇಂಥ ಇದು ಹಾಂ ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ತಂದ ಸ್ಥಾಪನೆ ಮಾಡಿದಾರ. ಬಟ್ ಇದ್ರ ಇರೋದ ಇದು ವರ್ಲ್ಡ್ದಾಗ ಒಂದೇ ಐತಿ ಇದು ಶಿವಲಿಂಗ 359. ಮತ್ತು ಇದಕ್ಕೆ ಶಿವರಾತ್ರಿ ದಿವಸ ಕಂಪ್ಲೀಟ್ ಶಿವರಾತ್ರಿ ದಿವಸ ಇದ್ರ ಮೇಲೆ ಅಭಿಷೇಕ ಮಾಡ್ತಾರೆ. ಮತ್ತು ಇಲ್ಲಿ ಆಲ್ರೆಡಿ ಅವ್ರು ಹೇಳಿದ್ದಾರೆ ಇದ್ರ ಮೇಲೆ ನೀವು ಶಿವರಾತ್ರಿ ದಿವಸ ಅಭಿಷೇಕ ಮಾಡಿದ್ರೆ 1 ಇಯರ್ ನಿಮಗೆ ಪುಣ್ಯ ಸಿಗ್ತೈತಿ ಅಂತ. ಇದು ಆಲ್ರೆಡಿ ಹಿಸ್ಟ್ರಿದಾಗ ಬರ್ದು ಹೇಳಿದಾರೆ, ಹಿಸ್ಟ್ರಿದಾಗ ರಿಟರ್ನ್ ಐತಿ ಇದು. ನೀವು ಇದು 359 ಪ್ಲಸ್ ಇದು ಒಂದು ದೊಡ್ಡ ಶಿವಲಿಂಗ ಮ್ಯಾಗ ನೀವು ಶಿವರಾತ್ರಿ ದಿವಸ ಅಭಿಷೇಕ ಮಾಡಿದ್ರೆ ಮನಸ್ಫೂರ್ತಿಯಾಗಿ ನಿಮಗೆ 1 ವರ್ಷದ ಪುಣ್ಯ ಸಿಗ್ತೈತಿ, 1 ವರ್ಷದ ಪುಣ್ಯ ಸಿಗ್ತೈತಿ. ನೀವು ನೋಡ್ಬೋದು ಗೈಸ್, ನಿಮ್ಗೆ ಯಾವಾಗಾದರೂ ಬರ್ಬೇಕಂದ್ರೆ ನಿಮ್ಗೆ ಒಂದು ಶಿವಂದ ರೂಪ ನೋಡ್ಬೇಕಂದ್ರೆ ನೀವು ಇಲ್ಲಿ ಬಂದು ನೀವು ನೋಡ್ಬೋದು. ಮತ್ತು ಇಲ್ಲಿ ನೀವು ನೋಡತ್ತಿರಲ್ಲ ಇದು ಕೃಷ್ಣ ಮೂರ್ತಿ, ಇದೇ ಕೃಷ್ಣ ಮೂರ್ತಿ ಸೇಮ್ ಅದೇ ನಿಮ್ಗೆ ತೋರಿಸಿನಲ್ಲ ಇದು ರೇಯರ್ ಟೆಂಪಲ್, ಅದ್ರೊಳಗಡೆ ಸಿಕ್ಕಿರೋದು. ಓಕೆ, ಅದ್ರೊಳಗಡೆ ಕೃಷ್ಣ ಸಿಕ್ಕಿರೋದು, ಅದು ಕೃಷ್ಣ ಜನ್ಮಾಷ್ಟಮಿ ದಿವಸ ಸಿಕ್ಕಿರೋದು. ಓಕೆ, ಸೊ ಇದು ನೀವು ನೋಡ್ಬೋದು ಕೃಷ್ಣ ಜನ್ಮಾಷ್ಟಮಿ ದಿವಸನೇ ನಮ್ಮ ಕೃಷ್ಣ ಇಲ್ಲಿ ಬಂದಿದ್ದಾನೆ. ಹಾಂ, ಇದು ಸೈಡಿಂದ ಕೃಷ್ಣ ರಾಧಾ ಕೂಡ ಅದೇ ದಿವಸನೇ ಸಿಕ್ಕಿರೋದು. ಇದು ರಾಧಾ ಮತ್ತು ಕೃಷ್ಣ ಕೂಡ ಅದಾನ, ಶಿವ ಕೂಡ ಅದಾನ. 359 ಶಿವಮೂರ್ತಿ ಇಲ್ಲಿ ಅದಾವ ಗೈಸ್ ಇಲ್ಲಿ. ಸೊ ನೀವು ನೋಡ್ಬೋದು ಇದು ಒಂದು ಮಿರಾಕಲ್ ಅನ್ಬೋದು ನೀವು. ಇದು ಕಂಪ್ಲೀಟ್ಲಿ ನಿಮ್ಗೆ ಹೇಳಿದಲ್ಲ, ಇದು 20 ಫೂಟ್ ಒಳಗಡೆ ಟೆಂಪಲ್ ಐತಿ. ಆ ಟೆಂಪಲ್ ಒಳಗಡೆ ಸಿಕ್ಕಿರೋದು ಇದು ಶಿವಮೂರ್ತಿ, ವರ್ಲ್ಡ್ದಾಗ ಒಂದೇ ಐತಿ. ನೀವು ಗೂಗಲ್ ಕೂಡ ಮಾಡಿ ನೋಡ್ಬೋದು. ಸೊ ಇಲ್ಲಿ ಆಲ್ರೆಡಿ ಇದೆಲ್ಲ ಬರೆದು ಹೇಳಿದ್ದಾರೆ ಗೈಸ್ ಅವರು ಆಲ್ರೆಡಿ. ಇದೇನು ನಾವು ಹೇಳ್ತಾ ಇರೋದು ಇದೆಲ್ಲ ಹಿಸ್ಟ್ರಿನ ರಿಟರ್ನ್ ಐತಿ. ಓಕೆ, 1000 ವರ್ಷದ ಹಿಂದಿನ ಹಿಸ್ಟ್ರಿದಾಗ ಇದೆಲ್ಲ ಹಿಸ್ಟ್ರಿ ಅವರು ರಿಟರ್ನ್ ಮಾಡಿಟ್ಟಿದ್ದಾರೆ. ಚಾಲುಕ್ಯಕ್ಕಿಂತ ಮೊದಲಿಂದ ಸ್ಟಾರ್ಟಿಂಗ್ ಐತಿ. ಚಾಲುಕ್ಯರು ಬಂದ ಮತ್ತೆ ಇದಕ್ಕೆ ಪುನರ್ಜೀವಿತ ಮಾಡಿ ಮತ್ತೆ ಕಟ್ಟಿದ್ದಾರೆ ಸ್ವಲ್ಪ. ಸೊ ಇದು ಇರೋದು 1000 ವರ್ಷದ ಹಿಂದಿಂದ. ಓಕೆ, ಇಲ್ಲಿ ನೀವು ನೋಡ್ಬೋದು ಶ್ರೀ हरिहरेश्वर मंदिराच्या उत्खननात मिळालेले हे एक असामान्य शिल्प ಅಂತ ಹೇಳಿದ್ದಾರೆ. याचा आकार लिंगासारखा असून शिलेचा परीघ 4 मीटर व वजन 4.5 टन, ಅಂದರೆ 4 ಮೀಟರ್. ಮತ್ತು ಅದ್ರದ್ದು ಏನು ಇದ್ರದ್ದು ವೇಟ್ ಐತಲ್ಲ ಇದು 4.5 ಟನ್, 4.5 ಟನ್ ಇದ್ರದ್ದು ವೇಟ್ ಐತಿ. ಸೊ शिल्पाच्या वरच्या मध्यापासून तळापर्यंतची उंची 117 सेंटीमीटर ಐತಿ. ಮತ್ತು ಲಿಂಗಾवर ಶಿವದೇವತೆचा उठाव पद्धतीने एकूण 359 ನಿಮಗೆ ಹೇಳಿದಲ್ಲ 359 शिवलिंग इतर ಮೇಲೆ ಅದಾವ ಗೈಸ್, ನೀವು ನೋಡ್ಬೋದು. ಮತ್ತು ಶಿವಮೂರ್ತಿच्या डोक्यावर नागाचा किरीट असून ಇದು ನೋಡಿ ಇಲ್ಲಿ ನಾಗದ ಕಿರೀಟ ಬಿ ಐತೆ ಅಂತ ಇದ್ರ ಮೇಲೆ ಅಲ್ಲಿ ಆಲ್ರೆಡಿ. ಹಾಂ, ಇದು ಅಷ್ಟು ಕಾಣಂಗಿಲ್ಲ, ಬಟ್ ಇದ್ರ ಮೇಲೆ ನಾಗದ ಕಿರೀಟ್ ಕೂಡ ಐತಿ ಅಂತ ಅವ್ರು ಆಲ್ರೆಡಿ ಎಲ್ಲ ಅವ್ರು ಹೇಳಿಬಿಟ್ಟಿದ್ದಾರೆ ಇಲ್ಲಿ. ಸೊ ಇದು ಇಂಥದ್ದು ಒಂದು ಐತಿ 360 शिवमूर्ती एकदा अभिषेक केल्यावर भक्ताला वर्षभर अभिषेक करण्याचे ಪುಣ್ಯ मिळते ಅಂತ ಹೇಳಿದ್ದಾರೆ. ಅಂದರೆ ನೀವು ಒಂದು सಲ ನೀವು अभिषेक ಮಾಡಿದ್ರೆ ಶಿವರಾತ್ರಿಗೆ ನೀವು 1 ವರ್ಷದ ನಿಮಗೆ ಪುಣ್ಯ ಸಿಗ್ತೈತೆ ಅಂತ ಹೇಳಿದ್ದಾರೆ. शिल्पामागील भूमिका आहे. भारतात आणि जगात शिवलिंगावर जास्तीत जास्त 12 शिवमुख कोरलेले शिवलिंगे मिळालेले आहेत. त्यापासून ನೀವು ನೋಡ್ಬೋದು ಇದು ನಮ್ದು ಭಾರತ ದೇಶದಾಗ 12ಕ್ಕಿಂತ ಜಾಸ್ತಿ ಒಂದು ಶಿವಲಿಂಗ ಮೇಲೆ 12ಕ್ಕಿಂತ ಜಾಸ್ತಿ ಶಿವಲಿಂಗ ಇರೋದು ಇಲ್ಲೇ ಇಲ್ಲ. ಸೊ ಇದು ಇರೋದು 359 ಶಿವಲಿಂಗ ಇರೋದು ಗೈಸ್. ನೀವು ಒಂದು ಸಲ ಬಂದೇ ಹೋಗ್ಬೇಕು ಎಲ್ಲರೂ ಇಲ್ಲಿ. ಸೊ ಇದು ನೆಕ್ಸ್ಟ್ ಲೆವೆಲ್ ಏನಂತಾರೆ, ಇದು ಮಿರಾಕಲ್ ಕೂಡ ನೀವು ಅನ್ಬೋದು. ಇದು